ಡಾಕ್ಟ್ರೇ, ಮನಃಶಾಸ್ತ್ರ ಬುದ್ಧಿಯ ಶುದ್ಧಿಯ ಬಗ್ಗೆ, ಅಂದರೆ ನಾವು ವಿಷಯವನ್ನು ಗ್ರಹಿಸುವಾಗಲೇ ಅದನ್ನು ಯಥಾರ್ಥವಾಗಿ ಚೆನ್ನಾಗಿ ಸತ್ಯಶೋಧಿತವಾಗಿ ಗ್ರಹಿಸಬೇಕು ಅಂತಂದರೆ ನಿಮ್ಮ ಶಾಸ್ತ್ರದ ಪ್ರಕಾರ ಏನಿದಕ್ಕೆ ಶುದ್ಧ ಬುದ್ಧಿಯ ಪರಿಕಲ್ಪನೆ ಏನು, ಇದರ ಉಪಾಯಗಳು ಏನು ಅಂತ ತಿಳಿಸಿಕೊಡ್ಬೇಕು. ಮನಃಶಾಸ್ತ್ರದ ಪ್ರಕಾರ ಬುದ್ಧಿ ಶಬ್ದವನ್ನು ಎರಡೂ ಆಯಾಮದಲ್ಲಿ ಬಳಸ್ತಾರೆ. ಒಂದು ಇಂಟೆಲಿಜೆನ್ಸ್ ಅನ್ನೋ ಅರ್ಥದಲ್ಲಿ ಬುದ್ಧಿ ಅನ್ನೋ ಶಬ್ದ ಬಳಸ್ತಾರೆ, ಇನ್ನೊಂದು ಕಾಗ್ನಿಷನ್ ಅನ್ನೋ ಅರ್ಥದಲ್ಲಿ. ಇಂಟೆಲಿಜೆನ್ಸ್ ಅದು ಬುದ್ಧಿ ಶಕ್ತಿ, ಬುದ್ಧಿನೇ ಅಲ್ಲ. ಕಾಗ್ನಿಷನ್ ಅನ್ನೋದು ಬುದ್ಧಿ, ಪ್ಲ್ಯಾನಿಂಗ್, ಜಡ್ಜ್ಮೆಂಟ್, ಮಿಕ್ಕ ಎಲ್ಲ ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್. ಸೊ ಈ ಬುದ್ಧಿಯ ಶುದ್ಧತೆ ಬಗ್ಗೆ ಮಾತಾಡಬೇಕಾದ್ರೆ ಎರಡು ವಿಷಯಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಇಂಟೆಲಿಜೆನ್ಸ್ ಅನ್ನೋದು ನಮ್ಮ ಒಳಗಡೆ ಇರುವಂಥ ಸಾಮರ್ಥ್ಯ, ಅದು ಯಾರೂ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟುವಾಗಲೇ ನಮ್ಮ ಇಂಟೆಲಿಜೆನ್ಸ್ ಇಷ್ಟರ ಮಟ್ಟದ್ದು ಅಂತ ನಿರ್ಧಾರಿತ ಆಗಿಬಿಟ್ಟಿರುತ್ತೆ. ಸೊ ಇಂಟೆಲಿಜೆನ್ಸನ್ನು ಯಾರು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಗ್ನಿಷನನ್ನು ಬೆಳೆಸ್ಕೊಳ್ಬೋದು. ನಾವು ವಿಚಾರ ಮಾಡೋ ಸಾಮರ್ಥ್ಯ, ವಿಚಾರವಂತಿಕೆ, ಮತ್ತು ವಿಷಯವನ್ನು ಗ್ರಹಣ ಮಾಡೋ ಸಾಮರ್ಥ್ಯ ಇತ್ಯಾದಿಗಳೆಲ್ಲ ಈ ಇಂಟೆಲಿಜೆನ್ಸ್ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂಥದ್ದು. ಈಗ ಶುದ್ಧ ಬುದ್ಧಿ ಅಂದರೆ ಏನು ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಶುದ್ಧ ಅನ್ನೋ ಶಬ್ದಕ್ಕೆ ಮತ್ತೆ ಎರಡು ಗೊಂದಲಾತ್ಮಕವಾದ ಅರ್ಥ ಇದೆ. ಒಂದು ಆಚಾರಾಗಲೇ ಹೇಳಿದ ಹಾಗೆ ಮಡಿ ಮೈಲಿಗೆ ಅನ್ನೋ ಅರ್ಥದಲ್ಲಿ ಶುದ್ಧ, ಇನ್ನೊಂದು ಯಥಾರ್ಥ ಅರ್ಥ ಅನ್ನೋದಲ್ಲಿ ಶುದ್ಧ. ಸದ್ಯಕ್ಕೆ ಮಡಿ ಮೈಲಿಗೆ ಅನ್ನೋದನ್ನು ಸೈಡಲ್ಲಿ ಇಡೋಣ, ಈಗ ತುಂಬ ಕಾಂಟ್ರವರ್ಸಿ ಅದು. ಬುದ್ಧಿಯಲ್ಲಿ ಮಡಿ ಮೈಲಿಗೆ ಹೇಳ್ತಾ ಹೋದರೆ ಮತ್ತು ಗ್ರಹಚಾರ. ಸೊ ಯಥಾರ್ಥ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಮನಃಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಗೆ ಮಾನಸಿಕ ಸಮಸ್ಯೆ ಉಂಟಾಗುತ್ತೆ, ಅಥವಾ ನಾನಾಗಲೇ ಹೇಳಿದಾಗೆ ಸೈಕಲಾಜಿಕಲ್ ವೆಲ್ಬೀಯಿಂಗ್ನಲ್ಲಿ ಏರ್ಪೇರಾಗುತ್ತೆ, ಆಗ ಬುದ್ಧಿಯಲ್ಲಿ ಶುದ್ಧತೆ ಹಾಳಾಗುತ್ತೆ. ನಮಗೆಲ್ಲ ಇದು ಅನುಭವಕ್ಕೆ ಬಂದಿರೋವಂಥದ್ದು. ಯಾವಾಗ ನಮಗೆ ತಲೆಯಲ್ಲಿ ಗೊಂದಲ ಉಂಟಾಗೋದು, ಯಾವಾಗ ನಮಗೆ ಆತಂಕ ಆಗುತ್ತೆ, ಯಾವಾಗ ನಮಗೆ ಒತ್ತಡ ಆಗುತ್ತೆ, ಅಥವಾ ಯಾವಾಗ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗೋದಿಲ್ಲ, ಈ ಮೂರು ಸಂದರ್ಭಗಳಲ್ಲೇ ನಮಗೆ ನಮ್ಮ ವೆಲ್ಬೀಯಿಂಗ್ ಏರ್ಪೇರಾಗೋದು, ಅಥವಾ ನಮ್ಮ ಯೋಚನಾ ಸಾಮರ್ಥ್ಯ ಸರಿ ಆಗೋದಿಲ್ಲ. ಈಗ ಉದಾಹರಣೆಗೆ ನಾನು ಇಲ್ಲಿಂದ ಮನೆಗೆ ಹೋಗಬೇಕು, ತಕ್ಷಣ ಮಳೆ ಶುರುವಾಯಿತು ಅಂತ ಹೆದರ್ಕೊಂಡು ನಾನು ಇಲ್ಲೇ ಗಾಬರಿ ಮಾಡ್ಕೊಳ್ತೀನಾ, ಅಥವಾ ಅಯ್ಯೋ ಮಳೆ ಜಾಸ್ತಿ ಆಗ್ತಾಯಿದೆ ಅಂತ ಟೆನ್ಷನ್ ಮಾಡ್ಕೊಳ್ತೀನಾ, ಅಥವಾ ಮಳೆ ಬಂತು ಹೋಗ್ಲಾ ಬೇಡವಾ, ಅರ್ಧ ದಾರಿಲಿ ಹೋಗೋದು ಮತ್ತೆ ವಾಪಸ್ ಬರೋದು, ಹೀಗೆ ಮಾಡ್ತೀನಾ? ಈ ಎಲ್ಲ ಸಂದರ್ಭಗಳು ಕೂಡ ನಮ್ಮ ಮಾನಸಿಕ ಸ್ವಾಸ್ಥ್ಯದ ಸಂಕೇತ ಆಗಿರುತ್ತೆ. ಯಾರ ಮನಸ್ಸು ಸ್ವಸ್ಥವಾಗಿರುತ್ತೆ ಅವರಿಗೆ ಯಾವ ಗೊಂದಲಗಳು ಉಂಟಾಗೋದಿಲ್ಲ, ಸ್ಪಷ್ಟತೆ ಚೆನ್ನಾಗಿರುತ್ತೆ. ಸೊ ಬುದ್ಧಿಯ ಶುದ್ಧತೆ ಏನು ಅಂದರೆ ಯಥಾರ್ಥ ಜ್ಞಾನವೇ ಶುದ್ಧವಾದ ಬುದ್ಧಿ. ಯಾವಾಗ ಯಥಾರ್ಥ ಜ್ಞಾನ ಬರೋದಿಲ್ಲ, ಈ ರೀತಿ ಕನ್ಫ್ಯೂಷನ್ನು, ಭಯ, ಆತಂಕ, ಒತ್ತಡ, ದುಃಖ, ಖಿನ್ನತೆ ಇತ್ಯಾದಿ ಈ ಎಲ್ಲವೂ ಕೂಡ ಬುದ್ಧಿ ಶುದ್ಧವಾಗಿಲ್ಲ ಅಂತ ಅರ್ಥ. ಈಗ ಬುದ್ಧಿ ಶುದ್ಧತೆ ಯಾಕೆ ಹೋಗುತ್ತೆ ಅಂತ ಕೇಳಿದ್ರೆ, ನಾನಾಗಲೇ ಹೇಳಿದಾಗ ಒಂದು ಒತ್ತಡ, ಇನ್ನೊಂದು ನಾನು ಮೊದಲೇ ಹೇಳಿದ ಹಾಗೆ ಯಾವಾಗ ನಮ್ಮ ಜೀವನ ಒಂದು ನಿರ್ದಿಷ್ಟವಾದ ಸಿದ್ಧಾಂತಕ್ಕೆ ಅಥವಾ ಪ್ರಿನ್ಸಿಪಲ್ಸಿಗೆ ನಾವು ನಡ್ಕೊಳ್ಳೋದಿಲ್ಲ, ಆಗ ನಮ್ಮ ಮನಸ್ಸಿನ ಸ್ಥಿಮಿತತೆ ಹಾಳಾಗುತ್ತೆ ಅಂತ ಹೇಳಿ ಈ ವಿಷಯ ಕುರಿತಾಗಿ ಸಾಕಷ್ಟು ರಿಸರ್ಚ್ಗಳು ನಡೆದಿದೆ. ಯಾವ ವ್ಯಕ್ತಿಗೆ ಒಂದು ನಿರ್ದಿಷ್ಟವಾದ ಸಿದ್ಧಾಂತದ ಮೇಲೆ ಒಲವಿರೋದಿಲ್ಲ ಅವರಿಗೆ ಹೆಚ್ಚು ಮಾನಸಿಕ ಸಮಸ್ಯೆಗಳು ಕಂಡಿದೆ. ನೀವು ಯಾವುದು ನಂಬ್ತೀರಾ ಅನ್ನೋದು ಮುಂದಿನ ವಿಷಯ, ಆದರೆ ಒಂದು ನಂಬಿಕೆ ಇರಬೇಕು ಜೀವನದಲ್ಲಿ. ಯಾವಾಗ ಜೀವನದಲ್ಲಿ ನಂಬಿಕೆಯೇ ಇರೋದಿಲ್ಲ, ಅಥವಾ ಒಂದು ಗುರಿನೇ ಇರೋದಿಲ್ಲ, ಅಥವಾ ನಾನು ಇಂಥ ಒಂದು ಉದ್ದೇಶಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ನಿರ್ದಿಷ್ಟತೆ ಇರೋದಿಲ್ಲ, ಆಗ ಅದು ಮಾನಸಿಕ ಸಮಸ್ಯೆಗೆ ದಾರಿ ಮಾಡುತ್ತೆ. ಇವತ್ತಿನ ಕಾಲದಲ್ಲಿ ಹೆಚ್ಚಿನ ಜನ ಅನುಭವಿಸ್ತಾ ಇರೋ ಕಷ್ಟಕ್ಕೆ ಇದೇ ಕಾರಣ. ಇವತ್ತಿನ ಕಾಲ ಬರಗಾಲದ ಕಾಲ ಅಲ್ಲ, ಹಸಿವಿನಿಂದ ಯಾರೂ ಕಷ್ಟಪಡ್ತಾ ಇಲ್ಲ. ಇವತ್ತಿನ ಕಾಲದಲ್ಲಿ ಯಾರೂ ಕೂಡ ಇನ್ಯಾವುದೋ ಕೊರತೆಯಿಂದಾಗಿ ಕಷ್ಟಪಡ್ತಾ ಇಲ್ಲ. ಇವತ್ತಿನ ಪ್ರಪಂಚ ಕಷ್ಟಪಡ್ತಾ ಇರೋದು ಒಂದು ಸ್ಪಷ್ಟತೆ ಇಲ್ಲದೆ ಇರೋದರಿಂದ. ನಾನು ಯಾಕೆ ಮಾಡಬೇಕು, ದಿನ ಬೆಳಗಾದರೆ ನಾನು ಯಾಕೆ ಆಫೀಸಿಗೆ ಹೋಗಬೇಕು, ದಿನ ಬೆಳಗಾದರೆ ನಾನು ಯಾಕೆ ಮನೆ ಕೆಲಸ ಮಾಡಬೇಕು, ನನ್ನ ಜೀವನದ ಉದ್ದೇಶ ಏನು ಅನ್ನೋದರಲ್ಲೇ ಗೊಂದಲ ಇರುವಂಥದ್ದು. ಸೊ ಈ ಜೀವನದ ಉದ್ದೇಶವನ್ನು ನಾವು ಯಾವಾಗ ತಿಳ್ಕೊಳ್ತಾ ಹೋಗ್ತೀವಿ, ಆಗ ಗೊಂದಲ ಕಡಿಮೆ ಆಗುತ್ತೆ, ಬುದ್ಧಿ ಶುದ್ಧ ಆಗುತ್ತೆ. ಆ ಗೊಂದಲ ಕಡಿಮೆ ಮಾಡ್ಕೊಳ್ಳಿಕ್ಕಿರೋ ಪರಿಹಾರ ಆಚಾರ್ಯರ ಶಾಸ್ತ್ರದ ಅಧ್ಯಯನ. ಸೊ ಸಿದ್ಧಾಂತ ಯಾಕೆ ಬೇಕು? ಗೊಂದಲ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಗೊಂದಲ ಕಡಿಮೆ ಮಾಡ್ಕೊಳ್ಬೇಕು ಸುಖವಾಗಿ ಜೀವನ ಮಾಡೋದಕ್ಕೆ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ. ತುಂಬ ಸ್ಪಷ್ಟವಾಗಿ ಹೇಳಿದ್ದೀರಿ.
ನಿರ್ಣಯಾತ್ಮಕವಾದಂತಹ ಬುದ್ಧಿಯೇ ಬುದ್ಧಿಶುದ್ಧತೆ, ಅದುವೇ ಅದರ ಒಂದು ಉಪಾಯ ಅಂತ ಹೇಳಿದ ಹಾಗೆ ಕೂಡ ಆಯಿತು. ಆದ್ದರಿಂದ ಆಚಾರ್ಯ ಮಧ್ವರ ಸಿದ್ಧಾಂತ ಅದು ಗೊಂದಲ ರೂಪದಲ್ಲಿಲ್ಲ, ಅದು ನಿರ್ಣಯಾತ್ಮಕ. ಆದ್ದರಿಂದ ಆಚಾರ್ಯರ ಸಿದ್ಧಾಂತಗಳು, ಅದರ ಜ್ಞಾನ ನಮಗೆ ಮನಸ್ಸಿನ ಶುದ್ಧಿಗೆ ಕಾರಣ ಅಂತ. ಮನವ ಶೋಧಿಸಬೇಕು ನಿಜ, ಮನವ ಶೋಧಿಸಬೇಕು ನಿಜ, ದಿನ ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ, ದಿನ ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ, ಮನವ ಶೋಧಿಸಬೇಕು ನಿಜ.